ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ಬಂದು ನಿಮ್ಗೆ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಕಾಲ್ ಮಾಡ್ತಾ ಇದ್ರೆ ಅವ್ರ ಫೋಟೋ ಬಂದು ಮೊಬೈಲ್ ಡಿಸ್ಪ್ಲೇ ಆಗಿ ಕಾಲಿಂಗ್ ಆಪ್ಷನ್ ಬರಬೇಕು. ಆ ರೀತಿ ಕಾಣ್ಬೇಕು ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಏನೆಲ್ಲ ಸೆಟ್ಟಿಂಗ್ಸ್ ಮಾಡ್ಬೇಕು ಅಂತ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಗೈಸ್, ಫಸ್ಟ್ ನೀವೇನ್ ಮಾಡ್ತೀರಾ ಅಂದ್ರೆ ಈ ಕಾಲರ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಬೇಕು. ಓಕೆನಾ? ಸೆಲೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ 3 ಲೈನ್ಸ್ ಇದೆಯಲ್ಲ, ಟಾಪ್ ರೈಟ್ ಟಾಪ್ ಲೆಫ್ಟ್ ಅಲ್ಲಿ ಅದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸೆಟ್ಟಿಂಗ್ಸಿಗೆ ಬನ್ನಿ. ಓಕೆನಾ? ಸೆಟ್ಟಿಂಗ್ಸಿಗೆ ಬರ್ತೀರಾ. ಸೆಟ್ಟಿಂಗ್ಸಿಗೆ ಬಂದ್ಮೇಲೆ ಇಲ್ಲಿ ಡೌನ್ ಬನ್ನಿ. ಡೌನ್ ಬಂದ್ರೆ ಇಲ್ಲಿ ಕಾಲಿಂಗ್ ಕಾರ್ಡ್ ಅಂತ ಇದೆ. ಆ ಕಾಲಿಂಗ್ ಕಾರ್ಡ್ ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ನೋಡಿ ಇಲ್ಲಿ ತೋರಿಸ್ತಾ ಇದೆ ಕಸ್ಟಮೈಸ್ ಹೌ ಯು ಸಿ ಯುವರ್ ಕಾಂಟ್ಯಾಕ್ಟ್ ವೆನ್ ದೇ ಕಾಲ್ ಯು. ಅಂದ್ರೆ ಬೇರೆಯವರು ನಿಮ್ಗೆ ಯಾರಾದ್ರೂ ಕಾಲ್ ಮಾಡಿದ್ರೆ ಯಾವ ತರ ಕಾಣ್ಬೇಕು ಅನ್ನೋದನ್ನ ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಅಂದ್ರೆ ಕಸ್ಟಮೈಸ್ ಅಂದ್ರೆ ನಿಮ್ಗೆ ಹೆಂಗ್ ಬೇಕೋ ಅರೇಂಜ್ ಮಾಡ್ಕೊಳ್ಳಿ ಅಂತ. ಓಕೆನಾ? ಇಲ್ಲಿ ನೆಕ್ಸ್ಟ್ ಆಡ್ ಅಂತ ಇದೆ. ಆಡ್ ಮೇಲೆ ಕ್ಲಿಕ್ ಮಾಡಿ. ಆಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಕಾಂಟ್ಯಾಕ್ಟ್ ಯಾರನ್ನ ಆಡ್ ಮಾಡ್ಬೇಕು ನೀವು ಅಂತ. ನಾನು ಎಕ್ಸಾಂಪಲ್ ಇನ್ಫೋ ವಿತ್ ರಾಕಿ ನಂಬರ್ ಅಂತಿದೆಯಲ್ಲ ಅದನ್ನ ಆಡ್ ಮಾಡ್ಬೇಕು. ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದಾಗ ನೋಡಿ ಈ ರೀತಿ ಈಗ ನಾರ್ಮಲ್ ಕಾಲ್ ಬಂದ್ರೆ ಈ ರೀತಿ ಕಾಣುತ್ತೆ. ಏನು ಕಾರ್ಡ್ ಆಡ್ ಆಗಿರಲ್ಲ. ನಮ್ ನೇಮ್ ಬರುತ್ತೆ, ಇಲ್ಲಿ ಕೆಳಗಡೆ ಕಾಲಿಂಗ್ ಆಪ್ಷನ್ ಬರುತ್ತೆ. ನೀವೀಗ ಇಲ್ಲಿಗೊಂದು ಇಮೇಜ್ ಹಾಕ್ಬೇಕು ಅಂತ ಈ ವಿಡಿಯೋ ಬಂದು. ಓಕೆನಾ? ಇಮೇಜ್ಗೆ ಏನ್ ಮಾಡ್ತೀರಾ, ಇಲ್ಲಿ ಗ್ಯಾಲರಿ ಅಂತ ಆಪ್ಷನ್ ಇದೆ. ಗ್ಯಾಲರಿಗೆ ಹೋದ್ರೆ ನಾನೀಗ ಒಂದು ಫೋಟೋ ಡೌನ್ಲೋಡ್ ಮಾಡಿರ್ತೀನಿ ನಿಮ್ಗೆ ಎಕ್ಸಾಂಪಲ್ ತೋರ್ಸಕ್ಕೆ. ಈ ಜಾಗದಲ್ಲಿ ನಾನು ಅಪ್ಪು ಅವ್ರದ್ದು ಪಿಕ್ಚರ್ ಹಾಕ್ತಾ ಇದೀನಿ. ನೀವೇ ನಿಮ್ ಫ್ರೆಂಡ್ಸ್ದು ಫೋಟೋ ಹಾಕೊಂಬೋದು ಇಲ್ಲಿ. ಓಕೆನಾ? ನಾನೇನು ಅಂದ್ರೆ ನಿಮಗೆ ತೋರ್ಸಕ್ಕೋಸ್ಕರ ಒಂದು ಎಕ್ಸಾಂಪಲ್ ತೋರ್ಸಕ್ಕೋಸ್ಕರ ಈಗ ಅಪ್ಪ ಅವ್ರ ಇಮೇಜ್ ಹಾಕಿದೀನಿ. ಅದೇ ರೀತಿ ನಿಮ್ಗೆ ಯಾರು ಇಷ್ಟ ಇರುತ್ತೋ, ಈಗ ಎಕ್ಸಾಂಪಲ್ ಈಗ ನಿಮ್ ಫ್ರೆಂಡ್ ಯಾರು ಇರ್ತಾನೋ ಅವ್ನ ಫೋಟೋ ಇಲ್ಲಿ ಹಾಕೊಬಹುದು. ಫ್ರೆಂಡ್ ಇಲ್ಲ ನಿಮ್ಮ ಅಮ್ಮ ಮಾಡ್ತೀವಿ, ನಿಮ್ಮ ಅಮ್ಮನ ಫೋಟೋ ಇಲ್ಲ ಯಾರ್ದಾದ್ರು ನಿಮ್ಗೆ ಯಾರು ಇಷ್ಟ ಇರುತ್ತೋ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ದವ್ರ ಫೋಟೋನ ಹಾಕೊಳ್ಳಿ. ಓಕೆನಾ? ಅದಾದ್ಮೇಲೆ ನೋಡಿ ಇಲ್ಲಿ ಕಲರ್ ಚೇಂಜ್ ಮಾಡ್ಬೋದು. ಮೇಲ್ಗಡೆ ಟೆಕ್ಸ್ಟ್ ಕಲರ್ ನೋಡಿ, ಯಾವ ಕಲರ್ ಬೇಕೋ ಆ ಕಲರ್ ಕೊಡ್ಬೋದು. ಆಮೇಲೆ ನೋಡಿ ಯಾವ ತರ ಬೇಕೋ ಅಗಲ ಮಾಡ್ಬೋದು, ವಿಡ್ತ್ ಜಾಸ್ತಿ ಮಾಡ್ಬೋದು. ರೌಂಡ್ನೆಸ್ ನೋಡಿ, ರೌಂಡ್ನೆಸ್ ಕಾಣ್ತಿದ್ಯಾ ಚೇಂಜ್ ಆಗ್ತಿರೋದು. ತಿರ್ಗಾ ಮೇಲೆ ವಿಡ್ತ್ ನೋಡಿ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಬೋದು. ಮತ್ತೆ ಕ್ಯಾನ್ಸಲ್ ಕೊಡಿ. ನೀವೇ ಸೆಟ್ ಮಾಡ್ಕೊಂಡು ಓಕೆ ಕೊಡಬೇಕು. ನಾನು ನಿಮಗೆ ತೋರ್ಸೋದಷ್ಟೇ ಎಕ್ಸಾಂಪಲ್. ನೋಡಿ ಫಾಂಟ್ ಬೇರೆ ಚೇಂಜ್ ಮಾಡ್ಬೋದು. ಯಾವ ಫಾಂಟ್ ಬೇಕೋ ಆ ಫಾಂಟ್ ಸೆಟ್ ಮಾಡ್ಕೋಬಹುದು. ಇಷ್ಟೆಲ್ಲ ಸೆಟ್ಟಿಂಗ್ಸ್ ಮಾಡ್ಬಿಟ್ಟು ಡನ್ ಅಂತ ಕೊಟ್ರಿ ಅನ್ಕೊಳ್ಳಿ. ಈಗ ಆಡ್ ಆಗಿರುತ್ತೆ. ಈಗ ನೆಕ್ಸ್ಟ್ ಅವ್ರೇನ ಕಾಲ್ ಮಾಡಿದ್ರು ಅಂದ್ರೆ ಯಾವ ರೀತಿ ನಿಮಗೆ ಹೆಂಗ್ ಕಾಣುತ್ತೆ ಅಂದ್ರೆ ತೋರಿಸ್ತೀನಿ ನೋಡಿ. ಇನ್ನೊಂದು ನಂಬರ್ ಇಂದ ನಾನು ಕಾಲ್ ಮಾಡ್ತೀನಿ, ಯಾವ ರೀತಿ ಕಾಣುತ್ತೆ ಅಂತ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಓಕೆನಾ? ನೋಡಿ ಗೈಸ್, ಈ ರೀತಿ ಕಾಲರ್ ಡಿಸ್ಪ್ಲೇ ಆಗುತ್ತೆ. ಕಾಲರ್ ಐಡಿ ಕಾರ್ಡು ನಿಮ್ಗೆ ಫೋಟೋ ನೋಡಿ ಹೆಂಗ್ ಕಾಣ್ತಿದೆ. ಯಾರಾದ್ರೂ ಕಾಲ್ ಮಾಡಿದಾಗ ನೀವು ಈ ತರ ಸೆಟ್ ಮಾಡ್ಕೊಂಡಿದ್ರೆ ಈ ರೀತಿ ಇಮೇಜ್ ಬರುತ್ತೆ. ನಿಮ್ ಫೋಟೋನ ಹಾಕೊಂಡ್ರೆ ಅಲ್ಲ, ನಿಮ್ ಫ್ರೆಂಡ್ಸ್ ಕಾಲ್ ಮಾಡ್ತೀನಿ ಅಂದ್ರೆ ಅವ್ನ ಫೋಟೋ ಹಾಕೊಂಡಿದ್ರೆ ಅವ್ನ ಫೋಟೋ ಡಿಸ್ಪ್ಲೇ ಆಗುತ್ತೆ. ಈ ಸೆಟ್ಟಿಂಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.